ಕೋರಮಂಗಲದಲ್ಲಿ ನಿಮ್ಮ ಹೆಸರೇನು ಸರ್? ಅಂಜನ್ಮೂರ್ತಿ. ಪಾಂಡು ಅಂಜನ್ಮೂರ್ತಿ ಅಂತ ಹೇಳ್ಬಿಟ್ಟು ಒಂದು ಇಂಜಿನಿಯರಿಂಗ್ ಕೋರ್ಸ್ ವೆಲ್ಡಿಂಗ್ ಶಾಪ್ ಮಾಡ್ಕೊಂಡಿದ್ದಾರೆ. ಅವರು ಪ್ರೀತಿಯಿಂದ ಒಂದು ಬುದ್ಧನ ಚಿತ್ರವನ್ನ ನಮ್ಮ ಮನೆಗೆ ಬರ್ಕೊಡಿ ಅಂತ ಹೇಳ್ಬಿಟ್ಟು ಕೇಳಿಕೊಂಡು ಈ ಒಂದು ಬುದ್ಧನ ಚಿತ್ರವನ್ನ ಬುದ್ಧನ ಬಗ್ಗೆ ಗೌರವ ಮತ್ತು ಭಕ್ತಿ ಪ್ರೀತಿಯಿಂದ ಬರ್ಸ್ಕೊಂಡಿದ್ದಾರೆ. ಅವರ ಒಂದು ಕಲಾಭಿಮಾನ ಅನ್ನೋದು ಬಹಳ ವಿಶೇಷವಾದದ್ದು. ಇದುವರೆಗೂ ನಾನು ಎಲ್ಲೂ ಕಂಡು ಬಂದಿಲ್ಲ. ಮನೆಯಲ್ಲಿ ಕಲಾಕೃತಿಗಳನ್ನ ಬರ್ಸ್ಕೊಡುವಂಥ ಕಲಾಭಿಮಾನನ ನಾನು ಈ ನಡುವೆ ಯಾರನ್ನೂ ಕೂಡ ಕಾಣಲಿಲ್ಲ. ವಿಶೇಷವಾಗಿ ಈ ಯುವಕ ಆ ಒಂದು ಅಭಿರುಚಿಯನ್ನು ತೋರಿಸಿ ಕಲೆ ಮೇಲೆ ಆಸಕ್ತಿ ಮತ್ತು ಗೌರವವನ್ನು ತೋರಿಸಿ ಅವ್ರಿಗೂ ಕೂಡ ಚಿತ್ರಕಲೆ ಬಗ್ಗೆ ಬಹಳ ಅಭಿರುಚಿ ಇದೆ, ಬರಿತಾ ಇದ್ರಂತೆ. ಆ ಒಂದು ವಿಶೇಷವಾದ ಅಭಿಮಾನದಿಂದ ಆ ಒಂದು ಸ್ನಿಗ್ಧವಾದ ಪ್ರಶಾಂತ ಮುಖದ ಬುದ್ಧನನ್ನ ತಮ್ಮ ಮನೆಯಲ್ಲಿ ಬರ್ಸ್ಕೊಂಡಿದ್ದಾರೆ. ಆ ಒಂದು ಪ್ರಶಾಂತವಾದ ಮುಖವನ್ನು ದಿನನಿತ್ಯ ನೋಡ್ತಾ ಇದ್ರೆ ಆ ಬುದ್ಧನ ಮನಃಶಾಂತಿ ಇವ್ರ ಮನಸ್ಸಿನೊಳಗೂ ಪ್ರವೇಶ ಮಾಡಿ ಯಾವುದೇ ರೀತಿಯಾದ ದುಗುಡ ದ್ವೇಷ ಅಸೂಯೆಗಳ ಪ್ರಪಂಚದಲ್ಲಿ ಅವರು ಮನಃಶಾಂತಿಯನ್ನ ಕೊಂಡ್ಕೊಂಡು ಸಮಸ್ಯೆಗಳಿಗೆ ಪರಿಹಾರ ಕೊಂಡ್ಕೊಳ್ಳಿ. ಮತ್ತು ಇದೇ ತರ ಹಲವು ಜನಗಳು ಕೂಡ ತಮ್ಮ ಒಂದು ಬುದ್ಧನ ಒಂದು ತತ್ವಗಳನ್ನ ಅನುಸರಣೆ ಮಾಡ್ಕೊಂಡ್ಬಿಟ್ಟು ಶಾಂತಿಯುತವಾಗಿ ಸಹಬಾಳ್ವೆಯಿಂದ ಪ್ರೀತಿ ವಿಶ್ವಾಸದಿಂದ ಮಾನವೀಯತೆಯಿಂದ ಜೀವನ ಮಾಡೋದು ಕಲೀಲಿ ಅಂತ ಹೇಳ್ಬಿಟ್ಟು ಇವರ ಆದರ್ಶಪಾಯವಾದಂತಹ ಜೀವನ ಮತ್ತು ಅವರ ಕಲೆಗೆ ಒಂದು ಪ್ರೀತಿ ಮತ್ತು ಒಂದು ಗೌರವನ ಕೊಡ್ತಾ ಇರೋದು ನೋಡ್ಬಿಟ್ಟು ಕಲಾವಿದನಿಗೂ ಕೂಡ ನನಗೂ ಬಹಳ ಸಂತೋಷ ಆಗಿದೆ. ಅವರಿಗೆ ಬುದ್ಧನ ಒಳ್ಳೇದು ಮಾಡಲಿ ಮತ್ತು ಪ್ರೀತಿ ಶಾಂತಿ ನೆಮ್ಮದಿ ಮನೆಯಲ್ಲಿ ಸದಾ ನೆಲೆಸಲಿ.